ಮತ್ತೆ ಸರ್ ಇಲ್ಲಿ ಡಿ.ಕೆ. ಶಿವಕುಮಾರ್ ನಿಲುವಿಗೆ ಸಿದ್ದರಾಮಯ್ಯ ಬಣದ ಸಚಿವರು ಅಂತ ಏನಿದ್ದಾರೆ ಅವರು ಅದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಬಿಡದಿ ಟೌನ್ಶಿಪ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಮುಂದೆ ಇದು ಯಾವ ರೀತಿ ಯೂ ಟರ್ನ್ ಅನ್ನ ತೆಗೆದುಕೊಳ್ಳಬಹುದು ಅಂತ. ಎಸ್, ಇದೇನಾಗಿದೆ ಅಂದ್ರೆ ಇದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಕೊಡಬೇಕಾದಂತಹ ಪ್ರಶ್ನೆ ಅನ್ಸುತ್ತೆ ನಿಶ್ಚಿತ. ಯಾಕಂದ್ರೆ ಸಿದ್ದರಾಮಯ್ಯ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನು ಮಾಡೋಣ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾವ ರೀತಿ ಈಗ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ, ಹಿಡಿತದಲ್ಲಿ ಇಟ್ಕೊಳ್ಳೋಣ, ಏನು ಪ್ಲ್ಯಾನ್ ಮಾಡೋಣ ಅನ್ನೋದು ಇದೆ ಮೈಂಡಲ್ಲಿದೆ. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಕೇರಳಕ್ಕೆ ಬೇರೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಈಗ ಅದನ್ನೇ ಯೋಚನೆ ಮಾಡ್ತಿರ್ತಾರೆ, ಕೇರಳಕ್ಕೆ ಯಾಕೆ ಹೋದ್ರು ಅಂತ. ಈ ವಿಚಾರದಲ್ಲಿ ಮೊನ್ನೆ ಪತ್ರಕರ್ತರು ಕೇಳಿದ್ರು, ಯಾರಿಗೆ ನಾವು ಸಿದ್ದರಾಮಯ್ಯನವ್ರ ಟೀಮ್ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಇವ್ರಂತ ಮೊದಲು ಹೇಳ್ತಿದ್ವಿ. ಈಗ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಿದ್ದರಾಮಯ್ಯ ಟೀಮ್ ಅಂತ ಹೇಳೋಕ್ಕಾಗೋದಿಲ್ಲ ನಾವು, ಯಾಕಂದ್ರೆ ಅವ್ರು ಸಿದ್ದರಾಮಯ್ಯನವರಿಂದನೂ ಸಮಾನವಾಗಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಗೆ ಮಾಧ್ಯಮದವ್ರು ಕೇಳಿದಾಗ ಸತೀಶ್ ಹೇಳಿದ್ದೇನೆಂದ್ರೆ, ಇಲ್ಲ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರಿಗೆ ಅನ್ಯಾಯ ಆಗದೇ ಇರುವಂಥ ತೀರ್ಮಾನವನ್ನು ಸರ್ಕಾರ ಮಾಡಬೇಕಿದೆ. ಜನರ ದೃಷ್ಟಿಯಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಬೇರೆದೇ ಮೆಸೇಜ್ ಅನ್ನು ಕೊಡ್ತಾ ಇದೆ. ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಹಾಗಾಗಿ ನಾವು ಇದನ್ನ ಕ್ಯಾಬಿನೆಟ್ ಎದುರಿಗೆ ತರ್ತೀವಿ, ಸಚಿವ ಸಂಪುಟದಲ್ಲಿ ಈ ವಿಚಾರವನ್ನ ಇಟ್ಟು ನಾವು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ ಟೀಮ್ ಏನಾದರೂ ಡಿ.ಕೆ. ಶಿವಕುಮಾರ್ ಕೈ ಬಿಟ್ಬಿಟ್ರೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿದ್ರೆ ಡಿ.ಕೆ. ಮತ್ತೆ ಏಕಾಂಗಿ ಆಗ್ತಾರ ಬಿಡದಿ ವಿಚಾರ ಅಂತ ಬಂದಾಗ, ಗೌಡ್ರ ಕೋಟೆಯಲ್ಲಿ ನಡೀತಾ ಇರುವಂತಹ ಗಲಾಟೆಯಲ್ಲಿ ಇವರೇನಾದರೂ ಏಕಾಂಗಿ ಆಗ್ಬಿಟ್ರೆ ಡಿ.ಕೆ. ಶಿವಕುಮಾರ್, ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆನೆ ಬಲ ಬಂದಂಗೆ ಆಗುತ್ತೆ. ಅದು ಸಿದ್ದರಾಮಯ್ಯನವರ ರೂಪದಲ್ಲಿ. ಸಿದ್ದರಾಮಯ್ಯನವ್ರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿರುವಂಥ ಡಿ.ಕೆ. ಶಿವಕುಮಾರ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳಿಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಅವಕಾಶ ಅವರಿಗೆ ಸಿಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಏನು ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿ.ಕೆ. ಶಿವಕುಮಾರ್ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಯಾವ ರೀತಿಯ ಗೆಲುವನ್ನು ಕಾಣ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಒಂದ್ ಕಡೆ ಗೌಡ್ರ ಗದ್ದಲ ಮತ್ತು ಜೆಡಿಎಸ್ ನ ಭದ್ರಕೋಟೆ ಅಂತಂದ್ರೆ ಅದು ಹಳೆ ಮೈಸೂರು ಭಾಗ. ಆ ಭಾಗದ ಮೇಲೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಹಳೆ ಮೈಸೂರು ಭಾಗವನ್ನ ಹೇಗಾದ್ರೂ ಮಾಡಿ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾನೆ ಬರ್ತಾ ಇದ್ದಾರೆ. ಜೆಡಿಎಸ್ ವಿರುದ್ಧ ಕತ್ತಿ ಮಸಿತಾನೆ ಬರ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಇಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ? ಖಂಡಿತ ಇದೇನಾಗ್ಬಿಟ್ಟಿದೆ ಅಂದ್ರೆ ಅದರದ್ದೇ ಇದು ಇಂಪ್ಯಾಕ್ಟ್ ಇದು ನಿಶ್ಚಿತ. ಏನಂದ್ರೆ 2028 2 ವರ್ಷ ಇಲ್ಲ ಎಲೆಕ್ಷನ್ಗೆ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷವನ್ನ ಬಲಪಡಿಸಿಕೊಳ್ಬೇಕು ಅನ್ನುವಂಥದ್ದು ಈ ಇಬ್ಬರೂ ನಾಯಕರ ಪ್ರಮುಖ ಅಜೆಂಡಾ. ಅದು ಓಪನ್ ಸೀಕ್ರೆಟ್, ಅದು ಹಿಡನ್ ಅಜೆಂಡಾ ಅನ್ನೋ ಥರದ್ದು ಇರಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೈಗೆ ಕಾಂಗ್ರೆಸ್ನ ನೇತೃತ್ವ ಇದೆ. ಇಂಥ ಸಂದರ್ಭದಲ್ಲಿ 2028ಕ್ಕೆ ಹೆಜ್ಜೆ ಇಡ್ತಿರುವಂಥ ಡಿ.ಕೆ. ಶಿವಕುಮಾರ್ 2028ರಲ್ಲೂ ಗೆದ್ದು 5 ವರ್ಷ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. 2028ಕ್ಕೆ ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂದರೆ ಅವರು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲೇಬೇಕು. ಹಾಗೇನಾದರೂ ಪ್ಲಾನ್ ಮಾಡಿಕೊಂಡ್ರೆ ಅವರು ದೇವೇಗೌಡರನ್ನ ಸುಲಭವಾಗಿ ಬಿಡ್ಲಿಕ್ಕಾಗಲ್ಲ. ಕುಮಾರಸ್ವಾಮಿ ಅವರಿಂದ ಸೀಟ್ಗಳನ್ನು ಕಿತ್ಕೊಳ್ಳೋಕೆ ಪ್ಲಾನ್ ಮಾಡಬೇಕು. ಹಾಗಾಗಿ JDS ವಿರುದ್ಧ ಈಗ ಡಿ.ಕೆ. ಶಿವಕುಮಾರ್ ದಂಡೆತ್ತಿ ಹೋಗೋ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಇವತ್ತು ನೆನೆದಲ್ಲ, ನೀವು ಹೇಳಿದ ಪ್ರಕಾರ ಅವಾಗ ಹೇಳಿರೋ ಥರ ಇದು 2023 ಚುನಾವಣೆಯಿಂದಲೂ ಇದೆ, ನಡೆದಿದೆ. ಈಗ 28ಕ್ಕೆ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂದರೆ ನೀವು ಹೇಳೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ಕಣ್ಣು ಯಾವುದೋ ಮೈಸೂರು ಕರ್ನಾಟಕದ ಮೇಲೇ ಇರುತ್ತೆ, ಬಿಟ್ಟರೆ ಹೈದರಾಬಾದ್ ಕರ್ನಾಟಕದ ಮೇಲೆ ಬಿಡೋಕ್ಕಾಗಲ್ಲ, ಉತ್ತರ ಕರ್ನಾಟಕದ ಮೇಲೆ ಆಗಲ್ಲ. ನಿಮಗೆ ಹೈದರಾಬಾದ್ ಕರ್ನಾಟಕ ಅಂತ ಹೋಗಿ ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಟ ನಡೆಯಲ್ಲ. ಅಲ್ಲಿ ಅಷ್ಟರ ಮಟ್ಟಿಗೆ ಗೆಲ್ಲಿಸ್ಕೊಂಡು ಬರೋ ಲೆವೆಲ್ಗೆ ಅವ್ರದ್ದು ಪ್ರಭಾವ ಇಲ್ಲ. ಉತ್ತರ ಕರ್ನಾಟಕ ಅಂತ ಬಂದಾಗ ನಿಮಗೆ ಬೆಳಗಾವಿ, ಹುಬ್ಳಿ, ಧಾರವಾಡ, ಗದಗ, ವಿಜಯಪುರ, ಬಾಗಲಕೋಟೆ, ಅಲ್ಲಿಯೂ ಕೂಡ ಆಗಲ್ಲ. ಕರಾವಳಿ ಅಂತ ಹೋದಾಗ ಉಡುಪಿ, ಕಾರವಾರ, ಮಂಗಳೂರು, ಅಲ್ಲಿಯೂ ಕೂಡ ಆಗಲ್ಲ. ಅವ್ರಿಗಿರೋದು ಹಳೆ ಮೈಸೂರು ಭಾಗ. ಹಳೆ ಮೈಸೂರು ಭಾಗದ ಜಿಲ್ಲೆಗಳು, ಆ ಜಿಲ್ಲೆಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಂದ್ರೆ JDSನ ಮಟಾಶ್ ಮಾಡಬೇಕು ಅನ್ನೋದು ಇರುವಂಥ ಏಕೈಕ ದಾರಿ ಡಿ.ಕೆ.ಗೆ. ಹಂಗಾಗಿ ಡಿ.ಕೆ. ಶಿವಕುಮಾರ್ ಅದನ್ನು ಪಕ್ಕಾ ಪ್ಲಾನ್ ಆಗಿ ಬಿಡದಿಯಿಂದಲೇ ಶುರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಮತ್ತೆ ಸರ್, ಕಳೆದ ಬಾರಿ ಏನು ಬಾಂಬೆ ಬಾಯ್ಸ್ ಅನ್ನುವಂಥದ್ದು ಛಿದ್ರ ಆಗಿದ್ದೆ ಸಿದ್ದರಾಮಯ್ಯ ಅವರು ವಿಶ್ರಾಂತಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅಂತ. ಸದ್ಯ ಈಗ ಸಿದ್ದರಾಮಯ್ಯ ಅವರು ವಿಶ್ರಾಂತಿಗೆ ಅಂತ ಹೇಳಿ ಕೇರಳಕ್ಕೆ ಹೋಗಿದ್ದಾರೆ. ವಿಶ್ರಾಂತಿಗೆ ಹೋಗ್ತಾರೆ ಅಂತಂದ್ರೆ ಇತ್ತ ಮುಖ್ಯಮಂತ್ರಿಗೂ ಕೂಡ ಭಯ ಅನ್ನುವಂತಹ ವಾತಾವರಣ ಸಹಜವಾಗಿ ಆರಂಭ ಆಗುತ್ತೆ. ಮತ್ತೇನಾಗುತ್ತೋ ಅನ್ನುವಂತಹ ಭಯ, ಮುಂದೆ ಏನಾಗಬಹುದು ಅನ್ನುವಂತಹ ನಿರೀಕ್ಷೆಗಳು ಒಂದ್ ಕಡೆ. ಅದನ್ನ ಹೇಗೆ ತಡೆಗಟ್ಟಬೇಕು, ಏನು ಆಗದಲ್ಲೇ ರೀತಿ ಯಾವ ರೀತಿ ನಾವು ಫಸ್ಟ್ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್. ಹೌದು, ಈಗ ಏನಾಗ್ಬಿಟ್ಟಿದೆ, ಈ ಟಗರು ಏನಾಗ್ಬಿಟ್ರು, ಟಗರು ಸಿದ್ದರಾಮಯ್ಯ ಯಾವತ್ತು ರಾಜೀನಾಮೆ ಕೊಡ್ಲಿಕ್ಕೆ ಅವ್ರು ಒಪ್ಕೊಂಡ್ರಲ್ಲ ಅವತ್ತಿನಿಂದ ಅವ್ರ ಹರಕೆಯ ಕುರಿ ಸಿದ್ದರಾಮಯ್ಯ ಆಗ್ಬಿಟ್ಟಿದ್ದಾರೆ. ಟಗರು ಕುರಿಯಾಗಿ ಬದಲಾಗಿದೆ. ಓಕೆ, ಈಗ ಕುರಿ ಯಾವ ರೀತಿ ಸಿಂಗಲ್ ಶೇರ್ ಅನ್ನೋ ತರ ಯಾವ ರೀತಿ ಮತ್ತೆ ಗೆಟನ್ ಆಗಿ ಬರುತ್ತೆ ಅನ್ನೋದ್ರ ಮೇಲೆ
ಈ ಒಂದು ವಿಚಾರಗಳು. ನೀವು ಹೇಳೋ ಪ್ರಕಾರ ಅವರು ಶಾಂತಿವನದಲ್ಲಿ ಕೂತಾಗ ಕ್ರಾಂತಿ ಶುರುವಾಗಿದ್ದು ಕಳೆದ ಬಾರಿ. ನೀವು ಹೇಳಿದ್ರಿ ಬಾಂಬೆ ಬಾಯ್ಸ್ 18 ಜನ ಅಂತ, ಕರೆಕ್ಟ್. ಈಗ ಮತ್ತೆ ವಿಶ್ರಾಂತಿಗೆ ನಿನ್ನೆ ಹೋಗಿದ್ದಾರೆ, ಅವ್ರು ಕೇರಳಕ್ಕೆ ಹೋಗಿದ್ದಾರೆ. ಅವ್ರು ವಿಶ್ರಾಂತಿಗೆ ಹೋಗ್ತಾರೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಡವ 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 ಡವ. ಯಾಕಂದ್ರೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ನಿಶ್ಚಿತ ಈ ಒಕ್ಕಲಿಗರಾಗ್ಲಿ ಅಥವಾ ಲಿಂಗಾಯತ್ ನಾಯಕರಾಗ್ಲಿ ಬ್ರಾಹ್ಮಣ ನಾಯಕರಾಗ್ಲಿ ಅಧಿಕಾರ ನಡೆಸೋದನ್ನು ನೋಡೋಕ್ಕೆ ತುಂಬ ಅವರಿಗೆ ಒಂಥರ ಅಷ್ಟು ಸಹಿಸ್ಕೊಳ್ಳೋಕೆ ಆಗಲ್ಲ ಅನ್ನೋದು ಸಿದ್ದರಾಮಯ್ಯನವ್ರನ್ನ ಹತ್ತಿರದಿಂದ ಬಲ್ಲವರ ಪ್ರಕಾರ ನಾವು ಹೇಳ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಮತ್ತೆ ಹೋಗಿದ್ದಾರೆ ವಿಶ್ರಾಂತಿಗೆ. ಈಗ ಶಾಂತಿವನಕ್ಕೆ ಹೋಗಿಲ್ಲ, ಅವರು ಕೇರಳಕ್ಕೆ ಹೋಗಿದ್ದಾರೆ. ಕೇರಳದಲ್ಲಿ ಯಾವ ರೀತಿ ಕ್ರಾಂತಿಯನ್ನು ಮಾಡ್ತಾರೆ ಹಾಗಾದರೆ? ಈಗ ಅವ್ರು ಶಾಂತಿವನಕ್ಕೆ ಹೋದ್ಮೇಲೆ ಈಗ ಸಚಿವ ಸಂಪುಟ ಪುನಾರಚನೆ ಯಾವ ರೀತಿ ಬಿರುಸನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ, ದೆಹಲಿಯಿಂದ ಯಾವ ರೀತಿ ಮೆಸೇಜ್ ಬರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ನೋಡೋದಾದರೆ ಸಿದ್ದರಾಮಯ್ಯನವರು ಬರೀ ವಿಶ್ರಾಂತಿಗಾಗಿ ಮಾತ್ರ ಹೋಗಿದ್ದಾರಾ ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ದಾರಾ? ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡ್ಲಿಕ್ಕೆ ಹೋಗಿದ್ದಾರಾ ಅಥವಾ ಸರ್ಕಾರಕ್ಕೆ ಏನಾದರೂ ಕಂಟಕ ಕಾದಿದೆಯಾ? ಈ ಎಲ್ಲ ವಿಚಾರಗಳು ಸಿದ್ದರಾಮಯ್ಯನವರ ನಿಗೂಢ ನಡೆಯ ಮೇಲೆ ಡಿಪೆಂಡ್ ಆಗಿದೆ. ಸಿದ್ದರಾಮಯ್ಯನವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ, ಏನು ಮಾಡ್ತಾರೆ, ಅದು ಕೂಡ ನೀವು ಹೇಳ್ದಂಗೆ ಈಗ ಡಿ ಕೆ ಶಿವಕುಮಾರ್ಗೆ ಡವ ಡವ ಪ್ರಾರಂಭ ಆಗಿದೆ.